बारी बारी जाऊं मैं हिंदी पे बारी, हिंदी हमारी सबकी है महतारी, हिंदी हमारी। ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇಲ್ಲಿ ಒಂದು ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥದ್ದು, ಈ ಪಾಠ ಶೈಕ್ಷಣಿಕ ವರ್ಷ 2018-19 ಪಠ್ಯಕ್ರಮದಿಂದ ಅಳವಡಿಸಿದ್ದಾರೆ. ಅಂದರೆ ಈ ಪಾಠದ ಪ್ರಶ್ನೆಗಳು 2019 ಏಪ್ರಿಲ್ನಿಂದ ಬಂದಿದ್ದಾವೆ. ಅದಕ್ಕಿಂತ ಮುಂಚೆ ಈ ಪಾಠ ಇರಲಿಲ್ಲ. ಸೊ ಅದನ್ನು ತಾವು ಸ್ವಲ್ಪ ನೆನಪಿನಲ್ಲಿ ಇಟ್ಕೊಳ್ಬೇಕು. ಸೊ ಮೇರಾ ಬಚ್ಪನ್ ಅಂತಕ್ಕಂಥ ಪಾಠದ ಏಪ್ರಿಲ್ 2019ರಿಂದ ಹಿಡಿದು ಸೆಪ್ಟೆಂಬರ್ 2020 ಮತ್ತು ಜೂನ್ 2021 ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿರ್ತಕ್ಕಂಥ ಪ್ರಶ್ನೆಗಳು ಮತ್ತು ಮಾದರಿ ಉತ್ತರಗಳನ್ನು ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಏಕ ಅಂಕಕ್ಕೆ ಪ್ರಶ್ನೆ, ಅದರಲ್ಲಿ ಇರ್ತಕ್ಕಂಥದ್ದು ಏಕ ವಾಕ್ಯ ಮೇ ಉತ್ತರ ಲಿಖನ. ಈ ಕೆಳಗಿನ ಪ್ರಶ್ನೆಗಳನ್ನು ಪೂರ್ಣವಾಗಿ ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀತಕ್ಕಂಥದ್ದು 1 ಅಂಕಗಳಿಗೆ ನಿರ್ಧಾರವನ್ನು ಆಗಿರ್ತಕ್ಕಂಥ ಪ್ರಶ್ನೆಗಳು. प्रश्न 1 अब्दुल कलाम जी के पिता कैसे व्यक्ति थे? जून 2019 1 अंकಕ್ಕೆ ಕೇಳಿದ್ದಾರೆ. ಅಬ್ದುಲ್ ಕಲಾಂ ಅವರ ತಂದೆ ಎಂತಹ ವ್ಯಕ್ತಿಯಾಗಿದ್ದರು, ಯಾವ ಒಂದು ಗುಣದ ವ್ಯಕ್ತಿಯಾಗಿದ್ದರು ಅಂತ ಕೇಳಿದ್ದಾರೆ. ಉತ್ತರ ಇದೆ ಮಕ್ಕಳೇ, ಅಬ್ದುಲ್ ಕಲಾಂ ಜಿ ಕೆ ಪಿತಾ ಆಡಂಬರಹೀನ ವ್ಯಕ್ತಿ ಥೇ. ಸೊ ಅಬ್ದುಲ್ ಕಲಾಂ ಅವರ ತಂದೆ ಬಹಳಷ್ಟು ಆಡಂಬರಹೀನ ವ್ಯಕ್ತಿಯಾಗಿದ್ದರು, ಸರಳ ಸಜ್ಜನಿಕೆ ಸ್ವಭಾವದ ವ್ಯಕ್ತಿ ಅಂತ ಕನ್ನಡದಲ್ಲಿ ನಾವು ಹೇಳಬಹುದು. ಎರಡನೇ ಪ್ರಶ್ನೆ, ಇದು ಹೊಂದಿಸಿ ಬರೆಯಿರಿ ಮಾದರಿಯಲ್ಲಿ ಏಪ್ರಿಲ್ 2019 ಕೇಳಿದ್ರು. ಕಲಾಂ ಕಾ ಜೀವನ್ ಸಾದಗಿ ಕಾ ಮಿಸಾಲ್. ಸೊ ಕಲಾಮರ ಜೀವನ ಸಾದಗಿ ಕಾ ಮಿಸಾಲ್. ಸಾದಗಿ ಅಂದ್ರೆ ಸರಳತೆ, ಮಿಸಾಲ್ ಅಂದ್ರೆ ನಿದರ್ಶನ, ಸರಳತೆಗೆ ಒಂದು ನಿದರ್ಶನ ಅಂತ ಹೇಳ್ತಾರೆ. ಅದನ್ನ ಸ್ವಲ್ಪ ತಾವು ನೆನಪಿನಲ್ಲಿ ಇಟ್ಕೊಡ್ರಿ. ಇನ್ನು ಅನುರೂಪತ ಮಾದರಿಗೆ ಹೋಗೋಣ. ಅನುರೂಪತ ಮಾದರಿಲಿರ್ತಕ್ಕಂಥ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ ಇತ್ತು, ರಾಮಾನಂದ್ ಶಾಸ್ತ್ರಿ, ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ, ಅಬ್ದುಲ್ ಕಲಾಂ ಡ್ಯಾಶ್. ಜೂನ್ 2020 ಕೇಳಿರ್ತಕ್ಕಂಥ ಪ್ರಶ್ನೆ ಇತ್ತದು. ಇಲ್ಲಿ ಸಂಬಂಧ ಏನಿದೆಪ್ಪ ಅಂದ್ರೆ, ರಾಮಾನಂದ ಶಾಸ್ತ್ರಿ ಅವರ ತಂದೆ ಹೆಸರು ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ, ಹಾಗಾದ್ರೆ ಅಬ್ದುಲ್ ಕಲಾಂ ಅವರ ತಂದೆ ಹೆಸರು ಜೈನುಲ್ ಆಬ್ದೀನ್. ಎರಡನೇ ಪ್ರಶ್ನೆಗೆ ಹೋಗೋಣ. ನೌಕಾಯೆ ಬನಾನೆ ವಾಲೆ ಜಲಾಲುದ್ದೀನ್. फिर अखबारों का वितरण करने वाला. ಇಲ್ಲಿ ಆ ನೌಕೆಗಳನ್ನ ಮಾಡ್ತಕ್ಕಂಥ ಕೆಲಸ ಜಲಾಲುದ್ದೀನ್ ಮಾಡಿದ್ರೆ, ಪತ್ರಿಕೆಗಳ ವಿತರಣೆಯ ಕೆಲಸವನ್ನ ಯಾರು ಮಾಡ್ತಿದ್ರು? ಸೆಪ್ಟೆಂಬರ್ 2020 ಕೇಳಿರ್ತಕ್ಕಂಥ ಪ್ರಶ್ನೆ. ಸೊ ಈ ಪತ್ರಿಕೆಗಳನ್ನ ವಿತರಣೆಯನ್ನ ಮಾಡ್ತಕ್ಕಂಥವ್ರೆ ಕಲಾಂ ಅವರ ಚಚೇರಿ ಭಾಯಿ ಶಂಸುದ್ದೀನ್ ಅಂತ ಹೇಳ್ತಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಪ್ರಶ್ನೆ ತಮಗೆ ಜೂನ್ 2021 ನಡೆಯಲಿರ್ತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆ ಸೆಟ್ 1ರಲ್ಲಿರ್ತಕ್ಕಂಥ ಪ್ರಶ್ನೆ ಇತ್ತು. ಗಾಂಧೀಜಿ ರಾಷ್ಟ್ರಪಿತ ಅಬ್ದುಲ್ ಕಲಾಂ ಡ್ಯಾಶ್. ಸೊ ಗಾಂಧೀಜಿ ಅವರನ್ನು ನಾವು ರಾಷ್ಟ್ರಪಿತ ಅಂತ ಕರೆದ್ರೆ ಅಬ್ದುಲ್ ಕಲಾಂ ಅನ್ನ ಏನಂತ ಕರಿತೀವಿ? ಸೊ ಉತ್ತರ ಇತ್ತು ರಾಷ್ಟ್ರಪತಿ. ಮುಂದಿನ ಪ್ರಶ್ನೆ, ಜಲಾಲುದ್ದೀನ್ ಜೀಜಾ ಶಂಸುದ್ದೀನ್ ಡ್ಯಾಶ್. ಕಲಾಂ ಅವರಿಗೆ ಜಲಾಲುದ್ದೀನ್ ಮಾವ ಆದ್ರೆ ಓಕೆ, ಶಂಸುದ್ದೀನ್ ಏನಾಗ್ತಾನೆ? ಇದು ನಮೂನೆ ಪ್ರಶ್ನೆ ಪತ್ರಿಕೆ 2 ಜೂನ್ 2021 ಒಂದು ಕೇಳಿರ್ತಕ್ಕಂಥ ಪ್ರಶ್ನೆ ಇತ್ತು. ಸೊ ಶಂಸುದ್ದೀನ್ ಅವರಿಗೆ ಚಚೇರೆ ಭಾಯಿ ಆಗಬೇಕಾಗಿತ್ತು. ರಿಲೇಶನ್ಶಿಪ್ ಅನ್ನು ಕೇಳಿದ್ದಾರೆ, ಸಂಬಂಧವನ್ನು ಕೇಳಿದ್ದಾರೆ. ಇಷ್ಟು 1 ಅಂಕದ ಪ್ರಶ್ನೆಗಳೆಲ್ಲ ಆಯಿತು. ಇನ್ನು 2 ಅಂಕದಿಂದ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಮಾದರಿ ಉತ್ತರಗಳು ಹೇಗೆ ತಾವುಗಳು ಬರಿಬೇಕನ್ನೋದನ್ನು ನೋಡ್ಕೊಂಡು ಬರೋಣ. ಮೊದಲ ಪ್ರಶ್ನೆ ಇತ್ತು, कलाम को जलालुद्दीन ने नई दुनिया का बोध कैसे कराया? ಕಲಾಮನಿಗೆ ಜಲಾಲುದ್ದೀನ್ ಹೊಸ ಜಗತ್ತಿನ ಪರಿಚಯವನ್ನ ಹೇಗೆ ಮಾಡಿಕೊಟ್ರು? ಇದು ಏಪ್ರಿಲ್ 2019 ಕೇಳಿರ್ತಕ್ಕಂಥ ಪ್ರಶ್ನೆ ಇತ್ತು. ಅದೇ ಪ್ರಶ್ನೆನ ಸ್ವಲ್ಪ ತಿರುಚಿ ಕೇಳಿದ್ದಾರೆ. ಏನ್ ಕೇಳಿದ್ದಾರೆ ಅಂದ್ರೆ, ಜಲಾಲುದ್ದೀನ್ ಕಲಾಂ ಕೋ ಕಿನ್ ಕಿನ್ ವಿಷಯೋ ಕೆ ಬಾರೆ ಮೇ ಬತಾತೆ ಥೆ. ಜಲಾಲುದ್ದೀನ್ ಕಲಾಮನಿಗೆ ಯಾವೆಲ್ಲ ವಿಷಯಗಳ ಬಗ್ಗೆ ಹೇಳ್ತಾ ಇದ್ರು? ಇಲ್ಲಿ ಮುಖ್ಯವಾಗಿ 4 ಪಾಯಿಂಟ್ಸ್ಗಳಿದ್ದಾವೆ. ಒಂದನೇದು, ಅಹಮದ್ ಜಲಾಲುದ್ದೀನ್ ಕಲಾಂ ಕೋ ಹಮೇಶಾ ಶಿಕ್ಷಿತ ವ್ಯಕ್ತಿ ಅಂದರೆ ಶಿಕ್ಷಿತ ವ್ಯಕ್ತಿಗಳ ಬಗ್ಗೆ ಹೇಳ್ತಿದ್ರು. ವೈಜ್ಞಾನಿಕ ಖೋಜೋ ವಿಜ್ಞಾನದ ಸಂಶೋಧನೆಗಳನ್ನು ಹೇಳ್ತಿದ್ರು. ಸಮಕಾಲೀನ ಸಾಹಿತ್ಯ ಆಗಿನ ಕಾಲದ ಸಮಕಾಲೀನ ಸಾಹಿತ್ಯ ಲಿಟ್ರೇಚರ್ ಬಗ್ಗೆ ಹೇಳ್ತಿದ್ರು. ಚಿಕಿತ್ಸಾ ವಿಜ್ಞಾನ ಅಂದರೆ ಮೆಡಿಕಲ್ ಸೈನ್ಸ್ ಬಗ್ಗೆ ಹೇಳ್ತಿದ್ರು. ಇವೇ 4 ಅಂಶಗಳು. ಇದೇ 4 ಅಂಶಗಳಿಂದ
ಜಲಾಲುದ್ದೀನ್ ಏನು ಮಾಡ್ತಾರಪ್ಪ ಅಂದ್ರೆ ಕಲಾಮನಿಗೆ ಹೊಸ ಜಗತ್ತಿನ ಪರಿಚಯವನ್ನು ಮಾಡಿಕೊಡ್ತಾರೆ. ಇದೇ 4 ವಿಷಯಗಳನ್ನು ಕಲಾಂ ಜಲಾಲುದ್ದೀನ್ ಅವ್ರಿಗೆ ಹೇಳ್ತಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳೇ. ಜೈನುಲ್ ಆಬ್ದೀನ್ ನಮಾಜ್ ಕೆ ಬಾರೆ ಮೇ ಕ್ಯಾ ಕಹತೆ ಥೆ? ಇದು ಜೂನ್ 2019ಕ್ಕೆ 2 ಅಂಕಕ್ಕೆ ಕೇಳಿದ್ದಾರೆ. ಮತ್ತೆ ಮಾದರಿ ಪ್ರಶ್ನೆ ಪತ್ರಿಕೆ 2ನೇ ಸೆಟ್ ಅಲ್ಲಿ ಜೂನ್ 2021ರಲ್ಲಿ ಆಗ್ತಕ್ಕಂಥ ಪರೀಕ್ಷೆಗೆ ಒಂದು ಸಿದ್ಧಪಡಿಸಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯಲ್ಲೇನು ಕೇಳಿದ್ದಾರೆ. ಜೈನುಲ್ ಆಬ್ದೀನ್ ಅವರು ನಮಾಜ್ ಬಗ್ಗೆ, ಪ್ರಾರ್ಥನೆ ಬಗ್ಗೆ ಏನಂತ ಹೇಳಿದ್ದಾರೆ? ಉತ್ತರ, जैनुल आब्दीन नमाज के बारे में कहते थे कि जब तुम नमाज पढ़ते हो तो तुम अपने शरीर से इतर ब्रह्मांड का एक हिस्सा बन जाते हो, जिसमें दौलत, आयु, जाति या धर्म पंथ का कोई भेदभाव नहीं होता. ತಂದೆ ಮಗನಿಗೆ ಹೇಳ್ತಾನೆ, ನಾವು ಪ್ರತಿದಿನ ಪ್ರಾರ್ಥನೆಯನ್ನ ನಮಾಜನ್ನ ಮಾಡೋದ್ರಿಂದ ಏನಾಗ್ತದಪ್ಪ ಅಂದ್ರ ನಮ್ಮ ಶರೀರ ಇಡೀ ಜಗತ್ತಿನ ಒಂದು ಭಾಗ ಆಗಿ ಪರಿವರ್ತನೆ ಆಗ್ತದ. ಮತ್ತೆ ನಾವುಗಳು ನಮಾಜ್ ಪ್ರಾರ್ಥನೆನ ಬೀಳೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಆಸ್ತಿ, ವಯಸ್ಸು, ಜಾತಿ, ಧರ್ಮ ಪಂಥದ ಯಾವುದೇ ಭೇದ ಭಾವ ಆಗೋದಿಲ್ಲ, ಹುಟ್ಟೋದಿಲ್ಲ ಅಂತ ತಂದೆ ಮಗನಿಗೆ ನಮಾಜ್ನ ಉದ್ದೇಶದ ಬಗ್ಗೆ ಹೇಳ್ತಾರೆ. ಮುಂದಿನ ಪ್ರಶ್ನೆ ಕೇಳಿದರೆ ಮಕ್ಕಳೇ, ಇದು ನಮೂನೆ ಪ್ರಶ್ನೆ ಪತ್ರಿಕೆ 1 ಜೂನ್ 2021ರಲ್ಲಿ ಆಗಬೇಕಾಗಿದೆ. ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 1 ಅಲ್ಲಿ ಇರ್ತಕ್ಕಂಥ ಒಂದು ಪ್ರಶ್ನೆ ಇತ್ತು. ಅಬ್ದುಲ್ ಕಲಾಂ ಕೆ ಪಿತಾ ಕೆ ಬಾರೆ ಮೇ ಲಿಖಿಯೇ. ಅಬ್ದುಲ್ ಕಲಾಂ ಅವರ ತಂದೆಯ ಬಗ್ಗೆ ಬರೆಯಿರಿ ಅಂತ ಹೇಳಿದ್ದಾರೆ. ಪಾಠದ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿನೇ ಅವ್ರ ತಂದೆಯ ಬಗ್ಗೆ ಒಂದು ಪರಿಚಯ ನಿಮಗೆ ಇದೆ. ಮೊದಲು ಬರೀತಕ್ಕಂಥದ್ದು, ಅಬ್ದುಲ್ ಕಲಾಂ ಕೆ ಪಿತಾ ಕಾ ನಾಮ್ ಜೈನುಲ್ ಆಬ್ದೀನ್ ಹೇ. ಅಬ್ದುಲ್ ಕಲಾಂ ಅವರ ತಂದೆ ಹೆಸರು ಜೈನುಲ್ ಆಬ್ದೀನ್ ಅಂತ. ಇನ್ಕಿ ಔಪಚಾರಿಕ ಶಿಕ್ಷಾ ನಹಿ ಹುಯಿ ತಿ ಫಿರ್ ಭಿ ಬುದ್ಧಿಮಾನ್ ಥೆ. ಇವರು ಯಾವುದೇ ರೀತಿಯಾಗಿರ್ತಕ್ಕಂಥ ಔಪಚಾರಿಕ ಶಿಕ್ಷಣವನ್ನ ಪಡೆದಿರಲಿಲ್ಲ, ಆದರೂ ತುಂಬಾನೇ ಬುದ್ಧಿವಂತರಿದ್ರು. 3ನೇ ಪಾಯಿಂಟ್ ಏನು ಬರಿಬೋದಂದ್ರೆ, ಬಹುತ್ ಧನಿ ವ್ಯಕ್ತಿ ನಹಿ ಥೆ ಫಿರ್ ಭಿ ಉದಾರತಾ ಕಿ ಸಚ್ಚಿ ಭಾವನಾ ಸೆ ಭರೆ ಹುಯೆ ಥೆ. ಅವರೇನಷ್ಟು ಶ್ರೀಮಂತ ವ್ಯಕ್ತಿ ಇರಲಿಲ್ಲ, ಆದರೂ ಕೂಡ ಉದಾರತೆಯ ಒಂದು ಗುಣಗಳನ್ನ ಅವರಲ್ಲಿ ತುಂಬಿಕೊಂಡಿದ್ದವು ಅಂತ. ಅಬ್ದುಲ್ ಕಲಾಂ ಅವರ ತಂದೆಯ ಬಗ್ಗೆ, ಜೈನುಲ್ ಆಬ್ದೀನ್ ಬಗ್ಗೆ ಇಷ್ಟೆಲ್ಲ ನಾವು 3 ವಾಕ್ಯಗಳನ್ನ ಬರಿಬಹುದು. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾನು 5ನೆಯ ಪಾಠ ಮೇರಾ ಬಚ್ಪನ್ ಪಾಠದ ಪ್ರೀವಿಯಸ್ ಇಯರ್ ಕ್ವಶನ್ ಸೀರೀಸ್ ಅನ್ನು ತಂದಿದ್ದೆ. ಇದಕ್ಕಿಂತ ಮುಂಚೆ 4 ಪಾಠಗಳು, ಮಾತೃಭೂಮಿ, ಕಾಶ್ಮೀರಿ ಸೇಬ್, ಗಿಲ್ಲು, ಅಭಿನವ್ ಮನುಷ್, ಅವುಗಳ ಕೂಡ ಪ್ರೀವಿಯಸ್ ಇಯರ್ ಕ್ವಶನ್ಸ್ ವಿಡಿಯೋಗಳು ಇದ್ದಾವೆ. ಇಷ್ಟೆಲ್ಲ ಪಾಠಗಳ ಒಂದು ಸಾರಾಂಶಕ್ಕಿದ್ದಾವೆ, ಪ್ರಶ್ನೆ ಪತ್ರಿಕೆಗೆ ಬಿಡಿಸಿರ್ತಕ್ಕಂಥದ್ದಿದ್ದಾವೆ, ಪಾಸಿಂಗ್ ಪ್ಯಾಕೇಜ್ಗೆ ಸಂಬಂಧಪಟ್ಟಂತಿದ್ದಾವೆ, ಸ್ಟಡಿಗೆ ಟಿಪ್ಸ್ಗಳಿದ್ದಾವೆ, ಸ್ಕೋರಿಂಗ್ ಟಿಪ್ಸ್ಗಳಿದ್ದಾವೆ, ಬಹಳಷ್ಟು ವಿಡಿಯೋಗಳಿದ್ದಾವೆ. 500ಕ್ಕಿಂತ ಹೆಚ್ಚು ವಿಡಿಯೋಗಳನ್ನು ನಾನು ನಿಮಗಾಗಿ ಹಾಕಿದ್ದೀನಿ. ಎಲ್ಲ ವಿಡಿಯೋಗಳನ್ನು ಸಡನ್ನಾಗಿ ಒಂದ್ಸರಿನೇ ಅಪ್ಲೋಡ್ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಪ್ರಶ್ನೆಗಳನ್ನು ಸಂಗ್ರಹಿಸಬೇಕು, ಉತ್ತರಗಳನ್ನು ಸಿದ್ಧಪಡಿಸಬೇಕು, ಟೈಪ್ ಮಾಡಬೇಕು, ರೆಕಾರ್ಡ್ ಮಾಡಿ ನಿಮ್ಮ ಹತ್ರ ತಲುಪಿಸಲಿಕ್ಕೆ ನಮಗೆ ಸಮಯದ ಅವಶ್ಯಕತೆ ಇದೆ. ಜೊತೆಗೆ ಕುಟುಂಬ ನಿರ್ವಹಣೆಯೂ ಕೂಡ ನಮ್ಗೆ ಆಗಬೇಕಾಗಿದೆ. ಅದಕ್ಕಾಗಿ ನಿರೀಕ್ಷೆಯನ್ನು ಮಾಡ್ತಾ ಇರಿ. ತಾವುಗಳು ಕೂಡ ವೇಟ್ ಮಾಡಬೇಕು. ನಿಮ್ಮ ಪರೀಕ್ಷೆ ಬರೋಕ್ಕಿಂತ ಮುಂಚೆ ಏನೋ ತಯಾರಿ ಮಾಡಬೇಕಲ್ಲ, ಅಷ್ಟು ತಯಾರಿಯನ್ನು ನಾನು ಮಾಡಲಿಕ್ಕೆ ಸಿದ್ಧನಿದ್ದೀನಿ. ನಮ್ಮ ಒಂದು ಆಶಯ, ತಾವುಗಳು ವಿಡಿಯೋಗಳನ್ನು ನೋಡಬೇಕು. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಏನಾದರೂ ವಿಡಿಯೋದಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ದೋಷಗಳಾಗಿರ್ಬೋದು, ತಪ್ಪು ಉತ್ತರಗಳು ಏನಾದರೂ ತಾವು ಐಡೆಂಟಿಫೈ ಮಾಡಿದರೆ ಕಮೆಂಟ್ ಸೆಷನ್ನಲ್ಲಿ ಪಿನ್ಗಳನ್ನು ಮಾಡ್ತಾ ಇರಿ. ಚೆನ್ನಾಗಿ ಅನಿಸಿದರೆ ಗೆಳೆಯರಿಗೂ ಶೇರ್ ಮಾಡಿ, ನಿಮ್ಮ ಶಾಲೆಯ ವಾಟ್ಸಪ್ ಗುರುಗಳಿಗೆ, ಟೀಚರ್ಸ್ಗಳಿಗೆ, ಪೇರೆಂಟ್ಸ್ಗಳಿಗೆ. ಎಲ್ರಿಗೂ ಕೂಡ ಶೇರ್ ಮಾಡೋದ್ರಿಂದ ಎಲ್ಲರೂ ಕೂಡ ವಿಡಿಯೋಗಳನ್ನು ನೋಡ್ತಾರೆ, ಈ ಸಮಯದ ಸದುಪಯೋಗವನ್ನು ಪಡಿತಾರೆ. ಮನೆಯಲ್ಲಿ ಕೂತು ಚೆನ್ನಾಗಿ ಅಧ್ಯಯನವನ್ನು ಮಾಡಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಅವರು ಕೂಡ ಗಳಿಸ್ತಾರೆ. ಇಷ್ಟು ತಯಾರಿ ಮಾಡಿದರೆ ಸಾಕು, ಖಂಡಿತ ತಾವುಗಳು ಔಟ್ ಮಾರ್ಕ್ಸ್ ತಗೊಳ್ತೀರಿ. ಅಷ್ಟು ತಯಾರಿ ಮಾಡಿಸ್ಲಿಕ್ಕೆ ನಾವಂತೂ ಸಿದ್ಧರಿದ್ದೀವಿ. ನಮ್ಮ ಜೊತೆ ನಿಮ್ಮ ಸಹಕಾರ ಅತಿ ಅವಶ್ಯಕ. ಸಿಗುವ ಮತ್ತೆ ಹೊಸ ವಿಡಿಯೋಗಳಲ್ಲಿ.